ಕೆಐಎಡಿಬಿಗೆ ಭೂಮಿಯನ್ನ ವಶಕ್ಕೆ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಭೂಮಿ ಸ್ವಾಧೀನ ಪಡಿಸಿಕೊಂಡ ವಿಚಾರವನ್ನ ವಿರೋಧಿಸಿ ಧರಣಿ ಕೂಡ ಮಾಡಿದ್ದಾರೆ. ಸಚಿವರ ಮನೆಗೆ ಹೊರಟಿದ್ದಾರೆ ರೈತರು. ಆದರೆ ಪೊಲೀಸರು ಅವರನ್ನ ತಡೆದಿದ್ದಾರೆ. ಪೊಲೀಸರ ವಿರುದ್ಧ ಕೂಡ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿ ಸ್ಥಳದಲ್ಲೇ ವಿಷ ಕುಡಿಯೋ ಪ್ರಯತ್ನಕ್ಕೂ ಕೂಡ ರೈತನೋರ್ವ ಮುಂದಾಗಿದ್ದಾನೆ. ಸ್ಥಳದಲ್ಲಿ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ವಿಷ ಕುಡಿದ ರೈತನನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಭೂಸ್ವಾಧೀನವನ್ನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಹೇಗಿದೆ ಸ್ಥಳದಲ್ಲಿ ಪರಿಸ್ಥಿತಿ? ವಿಷ ಕುಡಿದ ರೈತನ ಪರಿಸ್ಥಿತಿ ಹೇಗಿದೆ ಈಗ? ಶ್ವೇತಾ, ಖಂಡಿತವಾಗಿ ಏನಂದ್ರೆ ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಸುಮಾರು 13 ಹಳ್ಳಿಗಳ 1777 ಎಕರೆ ಎರಡನೇ ಹಂತದ ಭೂಸ್ವಾಧೀನಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಕಳೆದ 1000 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡಿ ಧರಣಿಯನ್ನ ಮಾಡಿಕೊಂಡು ಬಂದರೂ ಕೂಡ ಏನು ಸರ್ಕಾರ ಇವರಿಗೆ ಸ್ಪಂದನೆ ನೀಡಲಿಲ್ಲ. ಜೊತೆಗೆ ಕೆಎಚ್ ಮುನಿಯಪ್ಪ ಕೂಡ ಸ್ಥಳೀಯ ಶಾಸಕರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರು ಕೂಡ ಸರ್ಕಾರದಿಂದ ಇದನ್ನ ಕೈ ಬಿಡುವಂತೆ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಕೆಎಚ್ ಮುನಿಯಪ್ಪ ಅವರು ಇದಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿ ಇವತ್ತು ರೈತರೆಲ್ಲ ಸೇರಿ ಬಸ್ನಲ್ಲಿ ಕೆಎಚ್ ಮುನಿಯಪ್ಪ ಅವರ ಮನೆಗೆ ಚನ್ನರಾಯಪಟ್ಟಣದಿಂದ ಹೊರಟಿದ್ರು. ಆದ್ರೆ ಚನ್ನರಾಯಪಟ್ಟಣ ಬಳಿ ಅವರನ್ನ ತಡೆದಿರ್ತಕ್ಕಂಥ ಪೊಲೀಸರು ಏನು ಡ್ರೈವರ್ ಬಸ್ನ ಡ್ರೈವರ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸ್ಥಳದಲ್ಲೇ ರೈತರು ರಸ್ತೆಯನ್ನ ಅಡ್ಡಲಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಭೂಸ್ವಾಧೀನ ಈ ಕೂಡಲೇ ಕೈ ಬಿಡಬೇಕು ಅಂತ ಹೋರಾಟವನ್ನ ಮಾಡ್ತಿದ್ರು. ಆದ್ರೂ ಕೂಡ ಪೊಲೀಸರು ಅವ್ರನ್ನ ಹೋಗ್ಲಿಕ್ಕೆ ಬಿಡಲಿಲ್ಲ. ಹೀಗಾಗಿ ಸ್ಥಳದೇ ಇದ್ದಂತಹ ಏನು ಜಮೀನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಂತಹ ರೈತ ವೆಂಕಟೇಶ ಎಂಬಾತ ಸ್ಥಳದಲ್ಲೇ ಈಗ ವಿಷ ಕುಡಿದಿರುವಂತದ್ದು. ಪೊಲೀಸರ ಸಮ್ಮುಖದಲ್ಲಿ ವಿಷ ಕುಡಿದಂತಹ ಈಗ ರೈತನನ್ನ ಈಗ ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಗೆ ರೈತನನ್ನ ಈಗ ಸಾಗಾಣಿಕೆ ಮಾಡಲಾಗಿದೆ. ಸ್ಥಳದಲ್ಲಿ ಈಗ ಪೊಲೀಸರು ಮತ್ತೆ ರೈತರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಜೊತೆಗೆ ನಮ್ಮನ್ನ ಸಚಿವರ ಮನೆ ಬಳಿ ಬಿಡಬೇಕು, ಜೊತೆಗೆ ನಮಗೆ ನ್ಯಾಯ ಕೊಡೋವರೆಗೂ ನಾವು ಹೋಗೋದಿಲ್ಲ ಅಂತಕ್ಕಂಥ ಪಟ್ಟು ಹಿಡಿದಿರ್ತಕ್ಕಂಥ ರೈತರು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಕೆಐಎಡಿಬಿಗೆ ಭೂಮಿಯನ್ನ ವಶಕ್ಕೆ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಭೂಮಿ ಸ್ವಾಧೀನ ಪಡಿಸಿಕೊಂಡ ವಿಚಾರವನ್ನ ವಿರೋಧಿಸಿ ಧರಣಿ ಕೂಡ ಮಾಡಿದ್ದಾರೆ. ಸಚಿವರ ಮನೆಗೆ ಹೊರಟಿದ್ದಾರೆ ರೈತರು. ಆದರೆ ಪೊಲೀಸರು ಅವರನ್ನ ತಡೆದಿದ್ದಾರೆ. ಪೊಲೀಸರ ವಿರುದ್ಧ ಕೂಡ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿ ಸ್ಥಳದಲ್ಲೇ ವಿಷ ಕುಡಿಯೋ ಪ್ರಯತ್ನಕ್ಕೂ ಕೂಡ ರೈತನೋರ್ವ ಮುಂದಾಗಿದ್ದಾನೆ. ಸ್ಥಳದಲ್ಲಿ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ವಿಷ ಕುಡಿದ ರೈತನನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಭೂಸ್ವಾಧೀನವನ್ನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಹೇಗಿದೆ ಸ್ಥಳದಲ್ಲಿ ಪರಿಸ್ಥಿತಿ? ವಿಷ ಕುಡಿದ ರೈತನ ಪರಿಸ್ಥಿತಿ ಹೇಗಿದೆ ಈಗ? ಶ್ವೇತಾ, ಖಂಡಿತವಾಗಿ ಏನಂದ್ರೆ ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಸುಮಾರು 13 ಹಳ್ಳಿಗಳ 1777 ಎಕರೆ ಎರಡನೇ ಹಂತದ ಭೂಸ್ವಾಧೀನಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಕಳೆದ 1000 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡಿ ಧರಣಿಯನ್ನ ಮಾಡಿಕೊಂಡು ಬಂದರೂ ಕೂಡ ಏನು ಸರ್ಕಾರ ಇವರಿಗೆ ಸ್ಪಂದನೆ ನೀಡಲಿಲ್ಲ. ಜೊತೆಗೆ ಕೆಎಚ್ ಮುನಿಯಪ್ಪ ಕೂಡ ಸ್ಥಳೀಯ ಶಾಸಕರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರು ಕೂಡ ಸರ್ಕಾರದಿಂದ ಇದನ್ನ ಕೈ ಬಿಡುವಂತೆ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಕೆಎಚ್ ಮುನಿಯಪ್ಪ ಅವರು ಇದಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿ ಇವತ್ತು ರೈತರೆಲ್ಲ ಸೇರಿ ಬಸ್ನಲ್ಲಿ ಕೆಎಚ್ ಮುನಿಯಪ್ಪ ಅವರ ಮನೆಗೆ ಚನ್ನರಾಯಪಟ್ಟಣದಿಂದ ಹೊರಟಿದ್ರು. ಆದ್ರೆ ಚನ್ನರಾಯಪಟ್ಟಣ ಬಳಿ ಅವ್ರನ್ನ ತಡೆದಿರ್ತಕ್ಕಂಥ ಪೊಲೀಸರು ಏನು ಡ್ರೈವರ್ ಬಸ್ನ ಡ್ರೈವರ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸ್ಥಳದಲ್ಲೇ ರೈತರು ರಸ್ತೆಯನ್ನ ಅಡ್ಡಲಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಭೂಸ್ವಾಧೀನ ಈ ಕೂಡಲೇ ಕೈ ಬಿಡಬೇಕು ಅಂತ ಹೋರಾಟವನ್ನ ಮಾಡ್ತಿದ್ರು. ಆದ್ರೂ ಕೂಡ ಪೊಲೀಸರು ಅವ್ರನ್ನ ಹೋಗ್ಲಿಕ್ಕೆ ಬಿಡಲಿಲ್ಲ. ಹೀಗಾಗಿ ಸ್ಥಳದೇ ಇದ್ದಂತಹ ಏನು ಜಮೀನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಂತಹ ರೈತ ವೆಂಕಟೇಶ್ ಎಂಬಾತ ಸ್ಥಳದಲ್ಲೇ ಈಗ ವಿಷ ಕುಡಿದಿರುವಂತದ್ದು. ಪೊಲೀಸರ ಸಮ್ಮುಖದಲ್ಲಿ ವಿಷ ಕುಡಿದಂತಹ ಈಗ ರೈತನನ್ನ ಈಗ ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಗೆ ರೈತನನ್ನ ಈಗ ಸಾಗಾಣಿಕೆ ಮಾಡಲಾಗಿದೆ. ಸ್ಥಳದಲ್ಲಿ ಈಗ ಪೊಲೀಸರು ಮತ್ತೆ ರೈತರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಜೊತೆಗೆ ನಮ್ಮನ್ನ ಸಚಿವರ ಮನೆ ಬಳಿ ಬಿಡಬೇಕು, ಜೊತೆಗೆ ನಮಗೆ ನ್ಯಾಯ ಕೊಡೋವರೆಗೂ ನಾವು ಹೋಗೋದಿಲ್ಲ ಅಂತಕ್ಕಂಥ ಪಟ್ಟು ಹಿಡಿದಿರ್ತಕ್ಕಂಥ ರೈತರು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಕೆಐಎಡಿಬಿಗೆ ಭೂಮಿಯನ್ನ ವಶಕ್ಕೆ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಭೂಮಿ ಸ್ವಾಧೀನ ಪಡಿಸಿಕೊಂಡ ವಿಚಾರವನ್ನ ವಿರೋಧಿಸಿ ಧರಣಿ ಕೂಡ ಮಾಡಿದ್ದಾರೆ. ಸಚಿವರ ಮನೆಗೆ ಹೊರಟಿದ್ದಾರೆ ರೈತರು. ಆದರೆ ಪೊಲೀಸರು ಅವರನ್ನ ತಡೆದಿದ್ದಾರೆ. ಪೊಲೀಸರ ವಿರುದ್ಧ ಕೂಡ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿ ಸ್ಥಳದಲ್ಲೇ ವಿಷ ಕುಡಿಯೋ ಪ್ರಯತ್ನಕ್ಕೂ ಕೂಡ ರೈತನೋರ್ವ ಮುಂದಾಗಿದ್ದಾನೆ. ಸ್ಥಳದಲ್ಲಿ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ವಿಷ ಕುಡಿದ ರೈತನನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಭೂಸ್ವಾಧೀನವನ್ನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಹೇಗಿದೆ ಸ್ಥಳದಲ್ಲಿ ಪರಿಸ್ಥಿತಿ? ವಿಷ ಕುಡಿದ ರೈತನ ಪರಿಸ್ಥಿತಿ ಹೇಗಿದೆ ಈಗ? ಶ್ವೇತಾ, ಖಂಡಿತವಾಗಿ ಏನಂದ್ರೆ ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಸುಮಾರು 13 ಹಳ್ಳಿಗಳ 1777 ಎಕರೆ ಎರಡನೇ ಹಂತದ ಭೂಸ್ವಾಧೀನಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಕಳೆದ 1000 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡಿ ಧರಣಿಯನ್ನ ಮಾಡಿಕೊಂಡು ಬಂದರೂ ಕೂಡ ಏನು ಸರ್ಕಾರ ಇವರಿಗೆ ಸ್ಪಂದನೆ ನೀಡಲಿಲ್ಲ. ಜೊತೆಗೆ ಕೆಎಚ್ ಮುನಿಯಪ್ಪ ಕೂಡ ಸ್ಥಳೀಯ ಶಾಸಕರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರು ಕೂಡ ಸರ್ಕಾರದಿಂದ ಇದನ್ನ ಕೈ ಬಿಡುವಂತೆ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಕೆಎಚ್ ಮುನಿಯಪ್ಪ ಅವರು ಇದಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿ ಇವತ್ತು ರೈತರೆಲ್ಲ ಸೇರಿ ಬಸ್ನಲ್ಲಿ ಕೆಎಚ್ ಮುನಿಯಪ್ಪ ಅವರ ಮನೆಗೆ ಚನ್ನರಾಯಪಟ್ಟಣದಿಂದ ಹೊರಟಿದ್ರು. ಆದ್ರೆ ಚನ್ನರಾಯಪಟ್ಟಣ ಬಳಿ ಅವ್ರನ್ನ ತಡೆದಿರ್ತಕ್ಕಂಥ ಪೊಲೀಸರು ಏನು ಡ್ರೈವರ್ ಬಸ್ನ ಡ್ರೈವರ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸ್ಥಳದಲ್ಲೇ ರೈತರು ರಸ್ತೆಯನ್ನ ಅಡ್ಡಲಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಭೂಸ್ವಾಧೀನ ಈ ಕೂಡಲೇ ಕೈ ಬಿಡಬೇಕು ಅಂತ ಹೋರಾಟವನ್ನ ಮಾಡ್ತಿದ್ರು. ಆದ್ರೂ ಕೂಡ ಪೊಲೀಸರು ಅವ್ರನ್ನ ಹೋಗ್ಲಿಕ್ಕೆ ಬಿಡಲಿಲ್ಲ. ಹೀಗಾಗಿ ಸ್ಥಳದೇ ಇದ್ದಂತಹ ಏನು ಜಮೀನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಂತಹ ರೈತ ವೆಂಕಟೇಶ್ ಎಂಬಾತ ಸ್ಥಳದಲ್ಲೇ ಈಗ ವಿಷ ಕುಡಿದಿರುವಂತದ್ದು. ಪೊಲೀಸರ ಸಮ್ಮುಖದಲ್ಲಿ ವಿಷ ಕುಡಿದಂತಹ ಈಗ ರೈತನನ್ನ ಈಗ ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಗೆ ರೈತನನ್ನ ಈಗ ಸಾಗಾಣಿಕೆ ಮಾಡಲಾಗಿದೆ. ಸ್ಥಳದಲ್ಲಿ ಈಗ ಪೊಲೀಸರು ಮತ್ತೆ ರೈತರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಜೊತೆಗೆ ನಮ್ಮನ್ನ ಸಚಿವರ ಮನೆ ಬಳಿ ಬಿಡಬೇಕು, ಜೊತೆಗೆ ನಮಗೆ ನ್ಯಾಯ ಕೊಡೋವರೆಗೂ ನಾವು ಹೋಗೋದಿಲ್ಲ ಅಂತಕ್ಕಂಥ ಪಟ್ಟು ಹಿಡಿದಿರ್ತಕ್ಕಂಥ ರೈತರು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ.